ಬರೀ ನೆಂಟ್ರು ಈ ಬಂದರ್ ಯಾಕೆ ಸುಮ್ಮನೆ ಅಲ್ಲೇ ನಿಂತ್ಕೊಂಡ್ರಿ? ಮಾಡ್ತಿದ್ರಿ, ಯಾರು ಇಲ್ಲಿ ಇರಲಿಲ್ಲ, ಎಲ್ಲ ರೂಮ್ನಾಗಿದ್ರಿ. ಏನು ಮಾಡ್ತಾ ಇದ್ರಿ ಅಣ್ಣ? ಅಂತ ದುಡ್ಡು ಪಡ್ಡು ಏಣಿಸ್ತಾ ಇದ್ದಾರೆ ಅಲ್ಲಿ. ಅಂತ ದುಡ್ಡು ಇತ್ತೇನೋ ಮಸ್ತಾಗಿ ನೆಂಟ್ರತಾಗೆಲ್ಲ ಏಣಿಸ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳ್ದಪ್ಪ. ದುಡ್ಡು ಏನು ಮಸ್ತಾಗಿಲ್ಲ, ಈಟ ಒಟ ಈಟ ಇದ್ದಿದ್ದನ್ನ ಏಣಿಸ್ತೀವಿ. ಏಟೇ ಆಗಲಿ 5,000 ಆಗಲಿ 10,000 ಆಗಲಿ 1,00,000 ಆಗಲಿ ಎಣ್ಸೆಣ್ಣು ಸಿಕ್ಕಬೇಕಲ್ಲಪ್ಪ ಬಡವರು. ಅದಕ್ಕೆ ಯಾತ ಏಣಿಸ್ತಿದ್ದು ಹಿಂಗೆ ಅಮ್ಮನ ಕೈ ಕೊಟ್ಟಿದ್ದೆ, ಏಟೈತೆ ನೋಡಮ್ಮ ಅಂತ. ಅದಕ್ಕೆ ಎಲ್ಲ ಲೆಕ್ಕಾಚಾರ ಮಾಡ್ಕೊಂತಿದ್ವಿ. ಏನು ಮಾಡೋಣ ಈಗ, ಎಲ್ಲ ಈಗ ಕಾರ್ ಕೊಡಿಸ್ಬೇಕಲ್ಲಪ್ಪ ಮಗ್ಗೆ. ಅದಕ್ಕೆ ಕಾರ್ ಯಾಕೆ ಅಪ್ಪ ಅಮ್ಮ ಯಾವಾಗ ಬಂದ್ರಿ? ಬರೀ ಕೂತ್ಕೊಳ್ರಿ, ಬರೀ ಊಟ ಮಾಡ್ಬರ್ರಿ. ನೋಡಪ್ಪ ಇದಕ್ಕೇನೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದು. ಅಲ್ಲ ನೋಡಿ ಈಗ ಬತ್ತಿದಂಗೆ ನನ್ನ ಮಗಳು ಬರ್ರಿ ಕೂಕಳ್ರಿ ಊಟ ಮಾಡಿರಿ ಅಂತ ಹೇಳಿ ಕರೀತಲ್ಲ. ಬೇರೆಯವರಾಗಿದ್ರೆ ಹಿಂಗೆ ಕರಿಯಾರ ಹೆಂಗೆ ಅಲ್ಲಿ. ಅದಕ್ಕೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದು. ನನಗೆ ಈ ಸಂತೋಷನೇ ಸಂತೋಷ. ಇವಾಗ ನನ್ನ ಮಗಳು ಬೈತಿದಂಗೆ ಕರಿತೈತಲ್ಲ, ಇದ್ರ ಅಷ್ಟು ಖುಷಿ ಇನ್ಯಾವುದೂ ಇಲ್ಲ. ನನಗೂ ಭಾಳ ಖುಷಿಯಪ್ಪ. ನೋಡು ದೇವರು ನಮ್ಮನ್ನ ಹೆಂಗೆ ಕಲೆ ಹಾಕಿ ನಮ್ಮ ಮನೆ ಎಂಬುದ ಇವತ್ತು ಒಳ್ಳೇದು ಮಾಡ್ದೆ. ನಮ್ಮ ಮನೆಗೆ ನಿನ್ನ ಮಗಳನ್ನ ಕೊಟ್ಟು ದೇವ್ರು ಒಳ್ಳೇದು ಮಾಡಿಬಿಟ್ಟ ಕಣಪ್ಪ. ನಮ್ಮ ಮನೆ ಇವತ್ತು ಬೆಳಗೋದಕ್ಕೆ ಕಾರಣನೇ ನಿನ್ನ ಮಗಳು. ಹೆಂಗೆ ಚೆನ್ನಾಗಿದ್ದರೆ ಸಾಕು ಮನೆವರೆಗೂ. ನನ್ನ ಮಗನೂ ನಿನ್ನ ಮಗಳು ಇಬ್ಬರೂ ಚೆನ್ನಾಗಿದ್ದರೆ ಸಾಕು. ನನ್ನ ಸೊಸೆನೇ ಇವತ್ತು ಈ ಮನೆಗೆ ಹೆಣ್ಮಗಳಿದ್ದಂಗೆ. ಏನು ಮಾಡ್ತಿದ್ದೆ ಬೇಬಿ? ಏನಿಲ್ಲ ಕಣಮ್ಮ, ಅದೇ ಈಟ ಒಟ್ಟು ದುಡ್ಡಿತ್ತು, 4 ಲಕ್ಷ ಇತ್ತು ದುಡ್ಡು. ಅದನ್ನೆಲ್ಲನ ಏನು ಸಿಕ್ಕ ಮೊಟ್ಟು ಚಿಲ್ಲರೆ ಪಲ್ರಿ ಎಲ್ಲ ಇತ್ತು. ಎಲ್ಲ ಲೆಕ್ಕಾಚಾರ ಮಾಡ್ತಿದ್ವಿ, ಕಾರ್ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಇನ್ನೊಂದು ತಿಂಗಳು ಮುಂದಿನ ತಿಂಗಳು ಬೇಕಾರೆ ಇನ್ನೊಂದು 1 ತಿಂಗಳು 2 ತಿಂಗಳು ಬಿಟ್ಟು ಕೊಡ್ಸೋಕ್ಕಾಗುತ್ತೆ ಅಂತೇಳಿ ಮಾತಾಡ್ಕೊಂತಿದ್ವಿ. ಬೆಳಗ್ಗೆಲೇ ತಿಳಿಯಾಗಿ ಇವತ್ತು ಬೆಂಗ್ಳೂರಿಗೆ ಬೋರ್ ಪಾಯಿಂಟ್ ಮಾಡೋಕೆ ಹೋದ. ಅದಕ್ಕೆ ಕಾರ್ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಒಂದು 4 ಲಕ್ಷ ಐತೆ, ಉಳಿದಿರೋದು ಹೆಂಗೆ ಏನೋ ಅಡ್ಜಸ್ಟ್ ಮಾಡಿ ಕೊಡ್ಸೋಣ ಅಂತ ಇದ್ದೀವಿ ಕಣಮ್ಮ. ಪಾಪ ಅವನು ಕೆಲ್ಸಕ್ಕೆ ಹೋಗ್ತಾನಲ್ಲ, ಅವನು ಬೇರೆ ಕರ್ಕೊಂಡು ಹೋಗ್ತಾರೆ, ಅವ್ರ ಮಾಮನ ಮಗನ ಬೇರೆ ಕರ್ಕೊಂಡು ಹೋಗ್ತಾನೆ. ಅದಕ್ಕಾಗಿ ಮಾಮ ಕಾರ್ ಕೊಡ್ಸೋತಂತೆ ಮಗುಗೆ. ಅದಕ್ಕೆ ಕಣಪ್ಪ ಎಲ್ಲ ಲೆಕ್ಕಾಚಾರ ಮಾಡ್ತಿದ್ವಿ. 4 ಲಕ್ಷ ಐತೆ 5 ಲಕ್ಷ ಐತೆ ಅಂತ ಅನ್ಕೊಂಡಿತ್ತು. ಸ್ವಲ್ಪ ಮದುವೆಗೆ ಅದಕ್ಕೂ ಇದಕ್ಕೂ 1 ಲಕ್ಷ ಖರ್ಚಾಗೈತೆ ಕಣಮ್ಮ. ಇನ್ನು 4 ಲಕ್ಷ ಐತೆ ಅಂತೇಳಿ ಎಲ್ಲ ಏನು ಸಿಗ್ತಿದ್ವಿ, ನಾನು ಅತ್ತೆ ಮಾಮ ಕೂಕೊಂಡು ಏನು ಸಿಗ್ತಿದ್ವಿ. ನೋಡು ಹೆಂಗ ನನ್ನ ಮಗಳಿಗೆ ಬಂದಿದ್ದ ತಕ್ಷಣ ದುಡ್ಡು ಎಣ್ಸೋಕೆ ಇನ್ನೊಬ್ರು ಯಾರನ್ನಾಗಿದ್ರಿ ಸೊಸೆತಾಗೆ ಯಾತು ತೋರಿಸ್ಕೊಬಿಡ್ತು, ಸಸಿಗೆ ಯಾತು ತೋರಿಸ್ಬಾರ್ದು, ಸಸಿಗೆ ಯಾತು ಕೊಡಬಾರ್ದು ಅಂತಾರೆ. ಅಂತದ್ರಾಗೆ ನೀನು ನನ್ನ ಮಗ್ಳ ಕೈಗೆ ದುಡ್ಡು ಕೊಟ್ಟು ಎಲ್ಲ ಎಣ್ಸಿ ಲೆಕ್ಕಾಚಾರ ಮಾಡೋಕ್ಕೆ ಒಳಗೆ ಕುಂಡ್ರಿಸಿದ್ಯಾ ಅಂದರೆ ಬಿಡು ನನ್ನ ಮಗಳು ಗ್ರೇಟ್. ಈಗ ಕಾರ್ ತಾನೇ ನಾನು ಕೊಡಿಸ್ತೀನಿ ಬಿಡು. ನನ್ನ ಅಳಿಯೋಗೆ ನಾನು ಕಾರ್ ಕೊಡಿಸ್ತೀನಿ. ಏನು ಹೇಳ್ತಾ ಇದೀಯ ವೇದಣ್ಣ? ಕಾರು ನೀನು ಕೊಡಿಸ್ತೀಯ? ಏನು ಬಿಡ, ಸುಮ್ಮನೆ ಅವರಪ್ಪ ಎಲ್ಲನ ಕೊಡಿಸ್ತೈತಿ, ಏನು ಬೇಡ. ಇಲ್ಲ ಕಣಮ್ಮ ಗಿರ್ಜಿಂಬೆ, ನನ್ನ ಅಳಿಯೋಗೆ ನಾನು ಕಾರ್ ಕೊಡಿಸ್ತೀನಿ. ಅಳಿಯೋಗೆ ನನ್ನ ಕಾರ್ ಕೊಡಿಸೋ ಜವಾಬ್ದಾರಿ ನಂದು. ನಾನು ಆವಾಗಲೇ ಮದುವೆಗೆ ಹೇಳೋಣ ಅಂತಿದ್ದೆ, ಯಾಕೆ ಬಿಡತ್ತ ಅಂತ ಸುಮ್ಮನೆ ಅದೇ ಯಾವಾಗ ಒಟ್ಟು ದುಡ್ಡು ಪಡ್ಡು ನೋಡ್ಕೊಂಡು ಹೇಳೋಣ ಅಂತ. ಇಲ್ಲ ನಾನು ಕೊಡಿಸ್ತೀನಿ. ಒಂದು 15 ಲಕ್ಷ ಆದರೂ ಆಗಲಿ, 15 ಲಕ್ಷದ ಕಾರ ನನ್ನ ಅಳಿಯೋಗೆ ನಾನು ಕೊಡಿಸ್ತೀನಿ, ಸುಮ್ಕಿರು. ನಾನು ಹಂಗಂತಿದ್ದೆ ಯಾವಾಗ, ನಾನು ಕಾರ್ ಕೊಡ್ಸಪ್ಪ, ಇಲ್ಲಾಂದ್ರೆ ಅದನ್ನು ಬೈಕನ್ನ ಕೊಡಿಸು ಅಂತ. ಬೈಕ್ ಐತ್ಕಣೆ ಸುಮ್ಮನೆ ಕಾರ್ ಕೊಡ್ಸೋಣ ಅಂತಿತ್ತು. ಇವಾಗ ಬಿಡು, ಹೆಂಗೋ ನೀವು ಹೇಳ್ತಾ ಇದ್ದೀರಲ್ಲ ಕಾರು ಕೊಡಿಸ್ತೀವಿ ಅಂತ, ನಾವೇ ಕೊಡಿಸ್ತೀವಿ. ಅಳಿಯೋಗೆ ಇಲ್ಲ ನೊಬ್ಬಳಿಯ ನಮ್ಗಿನ್ಯಾರ ಇದ್ದಾರೆ. ನಾನು ಕೊಡಿಸ್ತಿದ್ದೆ. ನಾವು ಮನೆಗಿನ ಕಟ್ಕೊಂಡ್ವಿ, ಮದುವೆಗೆ ಅದಕ್ಕೂ ಇದಕ್ಕೂ ಖರ್ಚಾಯ್ತು. ಅದಕ್ಕೆ ನಾನು ಒಂದು 4 ಲಕ್ಷ ಇದ್ವು, ಒಂದಿಟ್ಟು ಅದು ಕಟ್ಟಿ ಬೇಕಾದರೆ ಒಂದು 5 ಲಕ್ಷ ಕಟ್ಟಿ ಸಾಲ ತಾಂಬರೋಣ ಅಂತ ಅಂದ್ಕೊಂಡ್ವಿ. ಈಗ ಯಾಕೆ ಸುಮ್ಮನೆ ಸಾಲ ಅಂತಂದರೆ ಅಂತ ಹೇಳಿ ನಾನು ಅದಕ್ಕೆ ಬಿಡತ್ತ ದುಡ್ಡು ನೋಡ್ಕೊಂಡೆ ತರಕಾಗುತ್ತೆ ಅಂತ ಸುಮ್ಕಾದೆ. ಬಿಡಪ್ಪ ಅಂತ ನಾವೆಲ್ಲ ಕೊಡಿಸಿ ಸುಮ್ಕಿರು. ನೀನು ಎಷ್ಟು ಪಾಪ ಮದುವೆಗೆಲ್ಲನ ಅವ್ನಿಗೆ ಕೊಳ್ತೇನು ಉಂಗುರ ಕೈಚೇನು ಎಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ಯಾ. ಯಾವ ಕಾರು ಬೇಡ ಅಂತದೆ ಬೇಡ, ಸುಮ್ಕಿರು, ಏನು ಬೇಡ. ನಮ್ಮಪ್ಪ ಹೆಂಗಲ್ಲ, ಒಂದು ಸತಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ನಮ್ಮಪ್ಪ ಒಂದು ಸತಿ ಹೇಳೈತೆ ಅಂತಂದರೆ ಇಲ್ಲ ಅಂದರೆ ಇಲ್ಲ. ಯಾರು ಏನು ಹೇಳಿದ್ರು ಒಪ್ಕೊಂಬಲ್ಲ. ಒಪ್ಕೊಂತು ಅಂತಂದರೆ ಯಾರು ಏನು ಹೇಳಿದ್ರು ಸುಮ್ಮನಿರಲ್ಲ. ಹಂಗೆ ನಮ್ಮ ಅಪ್ಪಯ್ಯ. ಭಾಳ ಖುಷಿ ಆಗ್ತೈತೆ. ಏನೋ ಮಾತಾಡ್ತಾ ಇದ್ದೀರಾ ಎಲ್ಲಾರ? ಏನಿಲ್ಲ ಕಣ, ಯಾಕೆ ನಮ್ಮ ವೇದು ಅವಳಿಗೆ ಕಾರ್ ಕೊಡಿಸ್ತಾನಂತ ನನ್ನ ಮಗನಿಗೆ ನಮ್ಮ ವೈಭವ್ಗೆ ಕಾರ್ ಕೊಡಿಸ್ತೀನಿ ಅಂತೇಳಿ ಒಪ್ಕೊಂಡ. ಅದಕ್ಕೆ ನಾವೇ ಕೊಡ್ಸೋಣ ಅಂತಿದ್ವಿ. ಅದಕ್ಕೆ ಇವಾಗ ಬೇಡ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವೆಲ್ಲ ಕೊಡಿಸ್ತೀವಿ ಸುಮ್ಕಿರೋ ಅಂತ ಅಂದು. ಈಗ ಸಾಲ್ವ ಬೇಕಾದ್ರೆ ಕೊಡು, ಒಂದು 5 ಲಕ್ಷನ, ಒಂದು 10 ಲಕ್ಷ ತರಕಾವತ್ತು ಸಾಕು. ನೀವು ಸುಮ್ಕಿರೋದು ಕಲಿ. ನಾನು ಕೊಡಿಸ್ತೀನಿ ಅಂದ್ರೆ ಕೊಡಿಸ್ತೀನಿ ಅಷ್ಟೇ. ನನ್ನ ಮಗಳು ಅಳಿಯೋ ಚೆನ್ನಾಗಿರ್ಬೇಕಂಬದು ನಮ್ಗೈತೆ. ನನಗೆ ನನ್ನ ಮಗಳು ಗಂಡು ಮಗನೂ ಅವಳೇನಿ, ಹೆಣ್ಮಗಳೂ ಅವಳೇನಿ. ನನ್ನ ಅಳಿಯೋಕ್ಕೆ ಕಾರ್ ಕೊಡಿಸೋ ಜವಾಬ್ದಾರಿ ನಂದು. ನಾನು ಒಪ್ಕೊಳ್ಳಿ ಅಷ್ಟೇ. ನೀನು ಯಾತನ ಕೊಡಿಸ್ಕೊಪಟ್ಟು ನಾನು ಕೇಳಲ್ಲ. ನೀನು ಫ್ಲೈಟ್ ಕೊಡಿಸು, ಬಸ್ ಕೊಡಿಸ್ಕೊ, ನೀನು ನಾನು ಕೇಳಲ್ಲ. ಕಾರ್ ಕೊಡಿಸೋ ಜವಾಬ್ದಾರಿ ನಂದು. ನನ್ನ ಅಳಿಗೆ ನಾನು ಕಾರ್ ಕೊಡಿಸ್ತೀನಿ. ನನ್ನ ಅಳಿಗೆ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ. ನನ್ನ ಅಳಿಗೆ ನಾನು ಕೊಡಿಸ್ತೀನಿ. ಯಾರು ಏನು ಹೇಳಿದ್ರು ನಾನು ನಿಲ್ಲಿಸಲ್ಲ ಅಷ್ಟೇ. ಒಂದಿನ ಒಳ್ಳೆ ದಿನ ಹೋಗಿ ಕೇಳ್ಕೊಂಡು ತಾಂಬಂದ್ಬಿಡೋಣ. ನಾವು ಏನು ಬೇಡ, ನಮ್ಮ ಅಂತರ್ಗೆಲ್ಲ ಯಾಕೆ ಕಾರತ್ತ ಅಂತ ಅಂದ್ಕೊಂಡಿದ್ವಿ. ನಮ್ಗೇನು ಒಳ್ಳೆಗಿರೋರಿಗೆ ನಮಗೇನು ಕಾರ್ ಅವಶ್ಯಕತೆ ಇರಲಿಲ್ಲ. ಆದರೂ ಅಣ್ಣ ಅವರು ಪಾಪ ಅಲ್ಲೂ ಇಲ್ಲೂ ಹೋಗ್ತಾನಲ್ಲ ಕೆಲಸಕ್ಕೆ, ಅಲ್ಲೂ ಇಲ್ಲೂ ಪಾಪ ಬೆಳಗಿನ ಚಳಿಯಾಗಿ ಬೈಕ್ನಾಗ ಹೋದ. ಬಸ್ನಾಗ ಹೋಗಪ್ಪ ಅಂತಂದರೆ ಬಸ್ಗಳು ಅಲ್ಲೂ ಇಲ್ಲೂ ಹೋಗ, ಮತ್ತು ಅವ್ರಿಗೆ ಬಸ್ಗೆ ಹೋಗಕ್ಕೆ ಬೇಜಾರು ಪಡ್ಕೊಂಬತ್ತ ಹುಡುಗ.
ಅದಕ್ಕೇ ನಾನು ಬಸ್ಸಿಗೆ ಹೋಗಲ್ಲ ಕಣಮ್ಮ ಅಂತೇಳಿ ಗಾಡಿಗೆ ಹೋದ. ಗಾಡಿಗೆ ಒಂಥರ ನೋಡೋಕ್ಕಾಗಲ್ಲ ಅವ್ನು ಹೋಗೋದ, ಚಳಿ ಬೇರೆ. ಅವ್ರು ಹೆಂಗೋ ಹೋಗ್ತಾರೆ, ನಮಗೆ ಯಪ್ಪ ಗಾಡಿಗೆ ಹೋದ ದೂರ ಬಾರ ಹೆಂಗೋ ಏನೋ ಅಂತೇಳಿ ನಮಗೆ ಭಯ ಆಗ್ತಾ ಇರುತ್ತೆ. ಗಾಡಿಗೆ ಅಂದ್ರೆ ಭಯವಾಗುತ್ತೆ ಹೇಳಮ್ಮ. ಸುಮ್ಮನೆ ಒಂದು ಕಾರ್ ತಗೊಂಡ್ರೆ ಆಸೆ ತಕೊಂಬ್ಲೇಳು ಬಿಡು. ಕೊಡಿಸ್ಲೇಳು. ನೀವು ಅರ್ಧ ಹಾಕೊಂಡ್ಬಿಡು, ನಾನೊಂದು 5 ಲಕ್ಷ ನೀನೊಂದು 5 ಲಕ್ಷ ಹಾಕಿ ಬೇಕಾದರೆ ಕೊಡ್ಸೋಕ್ಕಾಗುತ್ತೆ. ಇಬ್ಬರಲ್ಲಿ ಅರ್ಧ ಹಾಕೋಣ. ಒಬ್ಬನೇ ಅಂತಂದರೆ ಸ್ಯಾನೆ ಆಗುತ್ತೆ. ಸುಮ್ಕೆ ನಾನೊಂದು 5 ಲಕ್ಷ ಹಾಕ್ತೀನಿ, ನೀನೊಂದು 5 ಲಕ್ಷ ಹಾಕು, ನಾನೊಂದು 10 ಲಕ್ಷ ಹಾಕಿ ಕೊಡ್ಸೋಣ. ಇಲ್ಲ ಅಂತಂದ್ರೆ ನಾನೇ ಕೊಡಿಸ್ತೀನಿ, ಸುಮ್ಮನೆ ನೀರು. ಬೇಡ, ನಾನೇ ಕೊಡಿಸ್ತೀನಿ. ತಿರುಗಿ ಗಳಪ್ಪ ಇರ್ತಾ ಇಸ್ಕೊಂಡ್ರು ಒಂಬತ್ತು ಬೇಡ, ಏನು ಬೇಡ. ಸುಮ್ಕೆ ನಾನೆಲ್ಲ ಹಾಕಿ ಕೊಡಿಸ್ತೀನಿ. ನನ್ನ ಹಳ್ಳಿ ಕಾರ್ ಕೊಡಿಸೋ ಜವಾಬ್ದಾರಿ ನಂದು. ಅದೇ ಮತ್ತೆ ತಗೊಂಡ್ರೆ ಇವ್ರು ತಗೋಬೇಕು, ಇಲ್ಲ ಅಂತಂದ್ರೆ ನೀನು ತಗೋಬೇಕು. ಯಾರನ್ನು ಒಬ್ಬರು ಕೊಡಿಸ್ಬೇಕು. ಇಲ್ಲ ಅಂತಂದ್ರೆ ಅರ್ಧ ಅರ್ಧ ಹಾಕಿರ, ಅಯ್ಯೋ ನಾವು ಹಾಕಿರ್ನೇ ನಾವು ತಗೊಂಡಿದ್ವಿ ಅಂತ ನೀನು ನಂಬೋದು, ನಾವು ಕೊಡಿಸಿದ್ವಿ ಅಮ್ಮ ನೀವು ಅಂಬದು ಎಲ್ಲ ಬೇಡ. ಸುಮ್ಮನೆ ಅಳಿಗೆ ಕೊಡಿಸ್ಲೇ ಬಿಡು. ವೇದಪ್ಪನೇ ಕೊಡಿಸ್ತಾನಂತೆ. ನನ್ನ ಮಗ ನಾನು ಈ ವಿಷಯ ಕೇಳ್ಬಿಟ್ರೆ ಭಾಳ ಖುಷಿ ಪಡ್ತಾನೆ. ಅಯ್ಯೋ, ಅವನಿಗಂತೂ ನಮ್ಮ ಮಾಮ ಕಾರ್ ಕೊಡಿಸ್ಬಿಡ್ತು ಅಂತ ಎಷ್ಟು ಸಂತೋಷ ಪಡ್ತಾನೋ ಏನೋ. ಸುಮ್ಕಿರು ಬಂದಾಗ ಹೇಳೋದು ಬೇಡ, ಒಂದಿನ ಸುಮ್ ಕರ್ಕೊಂಡು ಸರ್ಪ್ರೈಸಾಗಿ ಕೊಡಬೇಕು. ಅದು ಬರ್ತಡೇ ಐತೆ ಕಣಪ್ಪ. ಇನ್ನೊಂದು 4 ದಿವಸ ಇರ್ಬೇಕೇನೋ, 3 ದಿವಸ ಐತೆ ಅವ್ರ ಬರ್ತಡೇಗೆ. ಯಾರು ಏನೋ ಹೇಳ್ದಂಗೆ ಗಿಫ್ಟ್ ಕೊಡೋಣ. ಅದಕ್ಕೇ ನಾವು ಕೊಡ್ತಾ ಇರೋಂಥ, ನಮ್ಮ ತವ್ರ ಮನೆಯಿಂದ ಕೊಡ್ತಾ ಇರೋಂಥ ಗಿಫ್ಟು ಅಂತೇಳಿ ಹೇಳಿ ಕೊಡೋಕ್ಕಾಗುತ್ತೆ. ಯಾರು ಏನು ಹೇಳ್ಬೇಡ್ರಿ, ಅತ್ತೆ ಮಾವ ನೀವು ಹೇಳ್ಬೇಡ್ರಿ. ಸುಮ್ಮನೆ ಒಂದು ದಿವಸ ಕರ್ಕೊಂಡು ಹೋಗೋಣ, ಅವ್ರಿಗೆ ಸರ್ಪ್ರೈಸಾಗಿ ಕಾರ್ ಕೊಡ್ಸೋಕ್ಕಾಗುತ್ತೆ. ಮತ್ತೆ ಹೇಳ್ಬೇಡ್ರಿ. ಬಾ ಇಲ್ಲಿ, ಅಲ್ಲಿ ಊಟ ಏನೋ ಕೆಲಸ ಐತಿ, ಅಲ್ಲಿ ಯಾಕೆ ಐತಿ, ಯಾರಿಗ ಚೆನ್ನಾಗಿಲ್ಲ ನೋಡ್ಕೊಂಬರಕ್ಕೆ ಅನ್ನ ಬಾ ಅಂತೇಳಿ ಕರ್ಕೊಂಡೋಗಿ ಕೊಡೋಣ. ಸುಮ್ಕಿರಿ. ಹಂಗೆ ಬರ್ತಡೇ ಬೇಡ ಐತೆ, ಬರ್ತಡೆಗೆ ನನ್ನ ಕಡೆಯಿಂದ ನನ್ನ ಹಳ್ಳಿಗೆ ಕೊಡ್ತಾ ಇರೋಂಥ ಗಿಫ್ಟು. ಕಾರು ನಾನು ಕೊಡಿಸ್ತಾ ಇರೋದು. ಹೋಗೋಣ. ಹೋಗಿ ನಾವೆಲ್ಲರೂ ಒಂದಿನ ನೋಡ್ಕೊಂಬರೋಣ. ನೋಡ್ಕೊಂಬಂದು ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೊಡ್ಸೋಕ್ಕಾಗುತ್ತೆ. ಯಾವ ಕಲರ್ ಇಷ್ಟ ಎಲ್ಲ ಬೇಬಿ ಹಂಗೆ ತಿಳ್ಕ. ನೀನೇನ ಕಾರ್ ತಗೋಬೇಕು ಅಂತಂದರೆ ನೀನು ಯಾವ ಕಲರ್ ತಗೊಂತೀಯ, ಯಾವುದು ಏನು, ಯಾವ ಕಲರ್ ಇಷ್ಟ ಅಂತ ಎಲ್ಲ ತಿಳ್ಕೊಬಿಡು. ಅವರು ವೈಟ್ ಇಷ್ಟಪಡ್ತಾರೆ. ವೈಟ್ ಬಿಟ್ಟರೆ ರೆಡ್ಡೇ ಅನಿಸುತ್ತೆ. ನಾನು ಈ ಥರ ಕಾರ್ ತಗೋಬೇಕು ಅಂತಾರೆ, ರೆಡ್ ತಗೊಂತಾರೆ ಅನಿಸುತ್ತೆ. ಇಲ್ಲ ಅಂತಂದರೆ ಸಿಲ್ವರ್ ಕಲರ್ ಆಗಲಿ ಆ ಥರ ಬರುತ್ತಲ್ಲ, ಆ ಕಲರು ಇಷ್ಟ. ನೋಡ್ಬೇಕು ಅದಲ್ಲಿ ಯಾವುದು ಇಷ್ಟಪಡ್ತಾರೆ ಅಂತ. ಒಟ್ಟಿನಲ್ಲಿ ಕಾರಮ್ಮ ನೀನು ತಿಳ್ಕ ಫೋನ್ ಮಾಡಿ ಸುಮ್ಮನೆ ಏನು ಕಾರ್ ಕೊಡಿಸ್ತಾರೆ ಎಂಬುದು ಅವನಿಗೆ ಐಡಿಯಾನೂ ಇಲ್ಲ. ಅದ್ರ ಬಗ್ಗೆ ಗೊತ್ತೇ ಇಲ್ಲ ತಾನೇ, ಅವ್ನು ಮಾತಾಡೋದೇ ಇಲ್ಲ. ನನ್ನ ಮಗ ಯಾವತ್ತೂ ನಾವು ಹೇಳ್ದಿಲ್ಲದ ಯಾಕೆ ಕೇಳೋದೇ ಇಲ್ಲ. ಎಂದೂ ಅವ್ನು ನಾವು ಹೇಳ್ದಿಲ್ಲದೆಲ್ಲ ಅವ್ನು ಹೇಳೋದು ಇಲ್ಲ. ಅವ್ನ ಮನಸ್ಸಿನಾಗ ಆಸೆನೂ ಪಡಲ್ಲ. ಬಿಡು, ನಮ್ಗೆ ಆಗ್ದಿಲ್ಲೋದು ಏನಕ್ಕೆ, ಸುಮ್ಮನೆ ನಮ್ಮಪ್ಪ ನಮ್ಮಮ್ಮ ಮನೆ ಎಲ್ಲ ಕಟ್ಟವ್ರೆ ಮನೇನೂ ಅಂತೇಳಿ ಹಿಂಗೆ ಸ್ವಲ್ಪ ಯೋಚನೆ ಮಾಡ್ತಾನೆ ಅವನು. ಹಂಗೆಲ್ಲ ಏನು ಯಾವತ್ತು ಅವನೇನು ಕೇಳಿಲ್ಲ. ಅದ್ರ ಬಗ್ಗೆ ಯಾವತ್ತೂ ನಮ್ಮ ಹತ್ರ ಮಾತಾಡೋ ಇಲ್ಲ. ನಾವೇ ಬೆಳಗ್ಗೆ ಮಾತಾಡ್ಕೊಂಡ್ವಿ ಕಾರ್ ಕೊಡಿಸ್ಬೇಕು ಅಂತೇಳಿ ಮಾತಾಡ್ಕೊಂಡ್ವಿ ಅಷ್ಟೇ. ನಾವೇನೇನು ಅಂತಾಗ ಏನೂ ಹೇಳಿಲ್ಲ. ಬಿಡು, ಸರ್ಪ್ರೈಸ್ ಆಗಿರಲಿ. ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ್ರಿ. ಇದು ಸರ್ಪ್ರೈಸ್ ಆಗಿರಲಿ. ಅವ್ನಿಗೆ ಹೇಳೋಕೆ ಹೋಗ್ಬಿಡ್ರಿ. ಅವ್ನು ಬರ್ತಡೇ ದಿವಸ ಇನ್ನು ನಾಡ್ದು ಬರ್ತಡೇ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಬೇಬಿ. ಕರ್ಕೊಂಡೋಗಿ ಕೊಡಿಸ್ಬಿಡೋಣ. ಮತ್ತು ಮಂಗಳವಾರ ಗುರುವಾರ ನಮ್ಮ ಬರ್ತಡೇ. ಗುರುವಾರ ದಿನ ಬರ್ತಡೇ ಅವ್ರದ್ದು. ಗುರುವಾರ ನೆಕ್ಸ್ಟ್ ಬರೋ ಗುರುವಾರ ಅವ್ರದ್ದು ಬರ್ತಡೇ ಇರೋದ್ರಿಂದ ಬರ್ತಡೇ ಗಿಫ್ಟ್ ಕೊಡೋಕ್ಕಾಗುತ್ತೆ ಬಿಡಪ್ಪ. ಬರ್ತಡೇ ದಿನ ಸರ್ಪ್ರೈಸಾಗಿ ಕರ್ಕೊಂಡೋಗಿ ಅವ್ರಿಗೆ ಗಿಫ್ಟ್ ಮಾಡಿದ್ರಾಯ್ತು. ಅಯ್ಯಪ್ಪ, ನನ್ನ ಮಗ ಅಂತೂ ಬೋಲ್ ಸಂತೋಷ ಪಡ್ತಾನೆ, ಖುಷಿ ಪಡ್ತಾನೆ. ಎಂಥ ಒಳ್ಳೆ ಮನೆಯಾಗ ನನ್ನ ಮದುವೆ ಆದೆ, ಇಂಥ ಮಾವ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯ ಅಂತೇಳಿ ಖುಷಿ ಪಡ್ತಾನೆ. ಇರೋನ ಬಳಿಯ ನಮಗೆ ಚೆನ್ನಾಗಿರ್ಬೇಕು ಅಂಬೋದೇ ಆಸೆ. ನನ್ನ ಮಗಳು ಒಳಿಯ ನಮಗೆ ಚೆನ್ನಾಗಿ. ನಮ್ಮ ಅಯ್ಯಪ್ಪಗಂತೂ ನನ್ನ ಮಗಳ ಮೇಲೆ ಪಂಚಪ್ರಾಣ. ನನ್ನ ಮಗಳು ಅಂತಂದರೆ ಅಷ್ಟೊಂದು ಇಷ್ಟ. ಬಿಡು, ಹೆಂಗೋ ಚೆನ್ನಾಗಿದ್ರೆ ಸಾಕು. ಅರೆ ಏನೋ ಮಾತಾಡಬೇಡ್ರಿ, ಅವನಿಗೆ ಗೊತ್ತಾಗ್ದಂಗೆ ಸರ್ಪ್ರೈಸಾಗಿ ಕೊಡ್ರಿ. ಅವಾಗ ಅದ್ರ ಹಿಂದೆ ಆಗೋಂಥ ಖುಷಿನೇ ಬೇರೆ. ಭಾಳ ಖುಷಿ ಪಟ್ಬಿಡ್ತಾರೆ. ವೈಭವ್ ಬರ್ತಡೆಗೆ ನಮ್ಮ ಅಪ್ಪನೇನೆ ನಾನು ಕಾರ್ ಕೊಡಿಸ್ತೀನಿ ನನ್ನ ಅಳಿಯನಿಗೆ ಅಂತೇಳಿ ಒಪ್ಕೊಬಿಟ್ಟೈತೆ. ಅವ್ರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸಾಗಿ ಕಾರ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ. ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.